ಹಣವನ್ನು ತಂದು ದೇವರ ಮುಂದೆ ಇಟ್ಟು ದೇವರ ಪ್ರತಿಜ್ಞೆ ಮಾಡಬೇಕು ಅನ್ನೋದು ಶಾಸ್ತ್ರ ಆಗ್ತದೆ. ಆದರೆ ನಾವೀಗ ಹಣ ಎಲ್ಲ ತಂದಿಟ್ಟು ಮುಂದಿನ ಕೆಲಸಕ್ಕೆ ಎಷ್ಟು ಬೇಕೋ ಅಷ್ಟು ಹಣ ಎಲ್ಲ ತಂದಿಟ್ಟು ನಮಗೆ ಈಗ ಮಾಡೋದಿಲ್ಲ. ಆದರೂ ಸಹ ಬರೇ ಒಂದು ವಾಕ್ಯ ಅಂದರೆ ಬೇರೆ ಇದರಲ್ಲಿ ಒಂದು ಪ್ರತಿಜ್ಞೆ ಮಾಡಬೇಕು ನಾವು. ಅಂದರೆ ನಾವು ಕರೆ ಇಳಿಸೋದು ಹೌದು, ಕಡೆ ಎಷ್ಟೋ ವರ್ಷಗಟ್ಟಲೆ ಹಂಗೆ ಇಡುವುದಂತ ಅದು ದೋಷ ಅಂತ ಇರ್ತದೆ. ಹಾಗಾಗಿ ನಾವು ದೇವರಲ್ಲಿ ಒಂದು ಕಾಲಮಿತಿ ತಂದುಕೊಂಡು ಅದರೊಳಗೆ ನಾವು ದೇವರನ್ನು ಪ್ರತಿಷ್ಠಾಪನೆ ಮಾಡ್ತೇವೆ ಅನ್ನುವಂಥದ್ದನ್ನು ಮಾತನ್ನು ದೇವರ ಮುಂದಲ್ಲಿ ಒಂದು ಪ್ರತಿಜ್ಞೆ ಮಾಡುವುದು ಅಂತ ಅಲ್ವಾ. ಕುಟುಂಬದವರೆಲ್ಲ ಸೇರಿಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಈಗ ನಾವು ಕರೆ ಇಳಿಸಿ ನಾವು ಅದನ್ನು ದೇವರ ಮೇಲೆ ಇಟ್ಟರ ಮೇಲೆ ಅಥವಾ ಜೀವಕುಂಭವನ್ನು ಒಂದು ಕಡೆ ಇಟ್ಟ ಮೇಲೆ ಎಷ್ಟು ದಿನದೊಳಗಾಗಿ ನಾವು ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದು ನೀವು ಹೇಳಬೇಕು. ಆಗ ಒಂದು ಅವಧಿ ಸಾಮಾನ್ಯ 1 ವರ್ಷ. ಹಾಂ, 1 ವರ್ಷ ಬೇಕಾ? ಹಂಗಲ್ಲ ನಾ ಕೇಳಿದ್ದೆ. ಯಾಕಂದರೆ 1 ವರ್ಷ ಅದೇ ಅಲ್ಲ, ಜಾಸ್ತಿ ತಗೊಂಡು ಅದರೊಳಗೆ ನಾವು ಪ್ರತಿಷ್ಠಾಪನೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಹಾಗಾಗಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಕೊಡು. 1 ವರ್ಷ ಅಂದರೆ ಈಗ ನಿಮಗೆ ಇವತ್ತಿಂದ ನೆಕ್ಸ್ಟ್ 1 ವರ್ಷಕ್ಕೆ ದಕ್ಷಿಣಾಯಣ ಬರ್ತದೆ. ಪುನಃ ದಕ್ಷಿಣಾಯಣದಾಗ ಆಗ್ತಿಲ್ಲ ನಿಮ್ಗೆ. ಆದ್ರೆ ಈಗ ಉತ್ತರಾಯಣ ಅಂದರೆ ಸಾಧಾರಣ ಜೂನ್ 8 ತಿಂಗಳೊಳ. ಹಾಂ, ಆ 8 ತಿಂಗಳೊಳ ನಾವು ಅವಧಿ ತಗೊಂಡು 1 ವರ್ಷ ಹೇಳ್ಬೋದು. ಆದರೂ ಜನವರಿ ಮೇಲೆ ಒಂದು ಜೂನ್ ಎಂಡೊಳಗೆ ದಕ್ಷಿಣಾಯನ ಬಪ್ಪರೊಳಗೆ ನಾವು ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಕುಟುಂಬದವರೆಲ್ಲ ಪ್ರಾರ್ಥನೆ ಮಾಡ್ಕೊಳ್ಳೋದು. ಅಲ್ಲಿವರೆಗೂ ಸಹ ಈ ಕುಂಭದಲ್ಲಿ, ಯಾಕಂದರೆ ದೇವರು ಜಗದ್ವ್ಯಾಪಿ ಆಗುವಂಥ ಅವನನ್ನು ಒಂದು ಕುಂಭದಲ್ಲಿ ನಾವು ಬಂಧನ ಮಾಡುವುದು ತಪ್ಪಾಗ್ತದೆ ಅಲ್ವಾ. ನಮಗೂ ಸಹ ಆದರೂ ಅನಿವಾರ್ಯ ಪ್ರತಿಷ್ಠೆ ಮಾಡಬೇಕಿದ್ರೆ ಅದು ನಾವು ಹಾಗೆ ಇರಬೇಕಾದ್ರೂ ಅದಕ್ಕೆ ಶಾಸ್ತ್ರಸಮ್ಮತ ಹೌದು. ಆದರೆ ದೇವರಿಗೆ ಕಷ್ಟ ಆದರೂ ಸಹ ದೇವರು ನಾವು ಪ್ರಾರ್ಥನೆ ಮಾಡ್ಕೊಳ್ಳೋದು ಏನಂದರೆ, ನಮ್ಮ ಈ ಎಲ್ಲ ಕಾರ್ಯಕ್ಕೆ ನೀನು ಕುಂಭದಲ್ಲಿದ್ದು ಒಳ್ಳೆಯ ರೀತಿಯಲ್ಲಿ ಅನುಗ್ರಹ ನೀಡಿ ಒಳ್ಳೆ ರೀತಿ ಆದಷ್ಟು ಶೀಘ್ರದಲ್ಲಿ ನಮ್ಮಿಂದ ಈ ಕಾರ್ಯ ನಡೆಸಿಕೊಂಡು ನನ್ನ ಮೂಲಕ ನಂಬಿದಂಥ ಎಲ್ಲ ಕುಟುಂಬದವರಿಗೆ ಸಹಾಯ ಮಾಡಿದವರಿಗೂ ಪ್ರತ್ಯಕ್ಷ ಪರೋಕ್ಷವಾಗಿ ಎಲ್ಲ ಏನು ಮಾಡಿದ್ದಾರೋ ಕಾರ್ಯ ಅವರೆಲ್ಲರಿಗೂ ಸಹ ಅವರವರ ಇಷ್ಟಾರ್ಥಗಳು ಈಡೇರುವಾಗ ನೀನು ನಡೆಸಿಕೊಡಬೇಕು.